ಸಾರ್ವಜನಿಕರ ಸಹಕಾರದಿಂದ ಉಳಿಯಿತು 2 ಲಕ್ಷ ರೂಪಾಯಿ ಹಣ. ಚಳ್ಳಕೆರೆ ತಾಲೂಕಿನ ಹಾಲಗೊಂಡನಹಳ್ಳಿ ಗ್ರಾಮದ ಎದ್ದುಲು ವ್ಯಾಪಾರಿ ಚಳ್ಳಕೆರೆ ನಗರದ ಕೆನರಾ ಬ್ಯಾಂಕ್ನಲ್ಲಿ 2 ಲಕ್ಷ ರೂಪಾಯಿ ಹಣ ಡ್ರಾ ಮಾಡಿಕೊಂಡು ತನ್ನ ಬೈಕಿನ ಸೈಡ್ ಬ್ಯಾಗ್ನಲ್ಲಿಟ್ಟು ಬೈಕ್ ಹತ್ತುವ ವೇಳೆ ಬೈಕಿನ ಬ್ಯಾಗ್ನಲ್ಲಿದ್ದ 2 ಲಕ್ಷ ರೂಪಾಯಿಯನ್ನ ಕಳ್ಳನೊಬ್ಬ ಕದ್ದಿದ್ದಾನೆ. ತಿಪ್ಪೇಸ್ವಾಮಿ ತಕ್ಷಣ ಹಣವನ್ನು ನೋಡಿಕೊಂಡು ಕಳ್ಳ ಎಂದು ಕೂಗಿಕೊಂಡಾಗ ಕಳ್ಳ ಬ್ಯಾಗ್ನಿಂದ ಹಣ ಕದ್ದು ಮತ್ತೊಬ್ಬ ಕಳ್ಳನ ಕೈಗೆ ಕೊಟ್ಟು ಓಡಿ ಹೋಗಿದ್ದಾನೆ. ಆ ಕಳ್ಳ ಹಣ ಕದ್ದು ಪರಾರಿಯಾಗುವ ವೇಳೆ ಕಾಟಪ್ಪನಹಟ್ಟಿ ಮಂಜುನಾಥ್ ಎನ್ನುವ ಯುವಕ ಕಳ್ಳನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾನೆ. ಹಣ ಸಿಕ್ಕ ತಿಪ್ಪೇಸ್ವಾಮಿ ಮಂಜುನಾಥ್ನಿಗೆ ಕೃತಜ್ಞತೆಗಳನ್ನು ತಿಳಿಸಿದ್ದಾನೆ. ಕಳ್ಳ ಬಾಲಕನಾಗಿದ್ದು ಸೋಲಾಪುರದವನು ಎಂದು ತಿಳಿದು ಬಂದಿದೆ. ಚಳ್ಳಕೆರೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಕಳ್ಳತನವಾಗಿತ್ತು ಅಂತ ಮಾಹಿತಿ ಇತ್ತು. ಯಾವ ರೀತಿ ಕಳ್ಳತನ ಆಯ್ತು ಮತ್ತೆ ಯಾವ ರೀತಿ ಮತ್ತೆ ಸಿಕ್ತು ನಿಮ್ ಕಡೆಗೆ? ನಾನು ಬ್ಯಾಂಕ್ ಒಳಗಡೆ ಹೋಗಿದ್ದೆ. ನಾನು ಇಡ್ಲಿ ವ್ಯಾಪಾರ ಮಾಡೋಣ, ಅವ್ರಿಗೆ ದುಡ್ಡು ಕೊಡ್ಬೇಕಾಯ್ತು, ಬಿಡಿಸ್ಕೊಂಡ್ ಬರೋಣ ಅಂತ ಹೋಗಿದ್ದೆ ಕೆನರಾ ಬ್ಯಾಂಕ್ ಅಲ್ಲಿ ಚಳ್ಳಕೆರೆಯಲ್ಲಿ. ಬಿಡಿಸ್ಕೊಂಡು ಹೊರಗೆ ಬಂದು ಬೈಕ್ ಬ್ಯಾಗಲ್ಲಿ ಹಾಕಿದೆ. ಬೈಕ್ ಬ್ಯಾಗಲ್ಲಿ ಹಾಕಿ ಹಿಂದ್ ಕಾಲ ಹಾಕೋದ್ರೊಳಗೆ ಬ್ಯಾಗ್ ಎತ್ಬಿಟ್ಟು 2 ಲಕ್ಷ ರೂಪಾಯಿ ದುಡ್ಡು. ಹೆಂಗ್ ತಗೊಂಡ ಅವನು? ಬ್ಯಾಂಕ್ ಇಲ್ಲಿ ಬ್ಯಾಗಲ್ಲಿ ಹಾಕಿದ್ನಲ್ಲ, ಯಾವ ಬ್ಯಾಂಕ್ ದುಡ್ಡು ಬಿಡಿಸ್ಕೊಳಕ್ ಬಂದೆ ನಾನು. ಬಿಡಿಸ್ಕೊಂಡು ದುಡ್ಡು ಬೈಕ್ ಬ್ಯಾಗಲ್ಲಿ ಹಾಕಿ ಹಿಂಗ್ ಕಾಲ್ ಹಾಕಷ್ಟರಲ್ಲಿ ಈ ದುಡ್ಡು ಬ್ಯಾಗಲ್ಲಿ ಎತ್ತಿ ಅವ್ನು ಇನ್ನೊಬ್ನಿಗೆ ಕೊಟ್ಬಿಟ್ಟು ಅವ್ನು ಓಡಕ್ ಹಿಡ್ಕೊಂಡ. ಅವ್ನು ಮುಂದ್ಲೆ ಹೋಗಿ ಹಿಡ್ಕೊಂಡ್ರೆ ನಾನು ಹಿಡ್ಕೊಂಡಷ್ಟೊತ್ತಿಗೆ ಹಿಂದ್ಲನು ಅವ್ನು ಇನ್ನೊಬ್ರಿಗೆ ಅಲ್ಲಿ ಬಿಸಾಕ್ ಓಡಾಗಿದ್ದಾನೆ. ಅವ್ನು ಮುಂದ್ಲೆ ಹಿಡ್ಕೊಂಡ್ ಬಂದಾಗ ಮತ್ತೆ ಬರು ಕೊಟ್ಬಿಟ್ಟಿದ್ದು ಮಂಜುನಾಥ್ ಅನ್ನೋದು ನನ್ಗೆ ಹಿಡ್ಕೊಂಡ್ ಬಂದು ಕೊಟ್ಟಿದ್ದು. ನಿಮ್ಗೆ ಇವತ್ತು ನಿಮ್ಗೆ 2 ಲಕ್ಷ ನಿಮ್ ಕಡೆಗೆ ಸಿಕ್ಕಿದೆ. ಈ ಮೂಲಕ ತುಂಬಾ ಥ್ಯಾಂಕ್ಸ್. ನಮ್ ಕಡೆಯಿಂದ ತುಂಬಾ ಥ್ಯಾಂಕ್ಸ್. ಸಣ್ಣ ಮೆಮೊರಿಗೆ ಏನೋ ಕೊಡ್ರಿ. ಸ್ನೇಹಿತರು ರೋಡಲ್ಲಿ ನಿಂತ್ಕೊಂಡ್ ಮಾತಾಡ್ತಿದ್ವಿ. ಅವನು ಅಣ್ಣ ಅದು ದುಡ್ಡು ಹೊತ್ಕೊಂಡು ಹೋಗಿದ್ನಂತೆ. ಓಡ್ ಬರ್ತಿದ್ದ, ಅವನ್ನ ಅದ ಹಾಕಿ ಇಟ್ಕೊಂಡು ಅವ್ರಿಗೆ ದುಡ್ಡು ಕೊಡ್ಸಿದೀವಿ. ಎಷ್ಟು ಲಕ್ಷ ಇತ್ತು ಅಂತ? 2 ಲಕ್ಷ ಇತ್ತು ಅಂತ ಹೇಳ್ತಿದ್ರು ಅಣ್ಣವ್ರು. ಅವ್ರು ಕ್ಯಾಶ್ ಏನ್ ನೋಡಿಲ್ಲ. ಕೆನರಾ ಬ್ಯಾಂಕ್ ಹತ್ರ ಮುಂದ್ಗಡೆ ಬಿಸಾಕಿದ್ರು, ಮಾತಾಡ್ತಾ ಇದ್ರು. ಹಂಗೆ ಎಲ್ಲಾರು ಕೂಗಿದ್ದಕ್ಕೆ ದುಡ್ಡು ಬ್ಯಾಗ್ ಬಿಸಾಕಿ ಇನ್ನೊಬ್ಬ ಜೊತೆಗೆ ನೋಡ್ದ ಒಂದ್ ಹಂಗೆ ಕ್ಯಾಶ್ ಮಾಡಿದ್ರು ಅಂತ ಹೇಳಿದ್ರು. 2 ಲಕ್ಷ. ಏನಪ್ಪ ಕೆಲಸ ಮಾಡಿದ್ರಿ? ಏನ್ ಅನ್ಸುತ್ತೆ? ತುಂಬಾ ಖುಷಿ ಅನ್ಸುತ್ತೆ. ನಮ್ ಗೆಳೆಯ ಇದು ಒಳ್ಳೆ ಹೀರೋ ಆಗಿದೆ. ನೀವೇನ್ ಮಂಜು ಏನ್ ಕೆಲಸ ಮಾಡ್ತೀವಿ? ನಮ್ ಸಲೂನ್ ಐತೆ. ದಯವಿಟ್ಟು ಯಾರಾದ್ರೂ ದುಡ್ಡು ಡ್ರಾ ಮಾಡಿದ್ರೆ ಹುಷಾರಾಗಿ ಇಟ್ಕೊಳ್ರಿ. ನೀವು ಹುಷಾರಾಗಿ ತಗೊಂಡೋಗ್ರಿ ಮನೆಯಲ್ಲಿ. ಬೈಕಲ್ಲಿ ಇಡೋದು ಅಲ್ಲಿಡೋದು ಮಾಡ್ಬೇಡ್ರಿ. ಯಾಕಂದ್ರೆ ಅದರಲ್ಲಿ ಸಾಕಷ್ಟು ಶ್ರಮ ಇರುತ್ತೆ. ನೀವು ಕಷ್ಟಪಟ್ಟಿರ್ತೀರ, ನಿಮ್ ದುಡ್ಡು ನೀವು ಹುಷಾರಾಗಿ ಇಟ್ಕೊಳ್ರಿ.